ದೇಶದ್ರೋಹಿಗಳನ್ನು ದೂರುತ್ತಿದ್ದೇನೆ. ನಾನು ಮಂಗಳೂರ ಮಹಾರಾಣಿ ದೇಶದ್ರೋಹಿಯೇ? ನಿನ್ನ ಅತ್ತೆ ಕಾಮರಾಯ? ಅತ್ತೆ ಅತ್ತೆ ಮಾತೆ ಎಂಬ ಅನುರಾಗದ ಅನುಕಂಪ ಅಗತ್ಯವಿಲ್ಲ. ನಾಳೆ ಈ ನಾಡಿನ ಅಧಿಪತಿಯಾಗತಕ್ಕವಳು ನಾನು. ನನ್ನ ನಾಡಿನ ಹಿತ ಸಾಧನೆಯನ್ನು ರಕ್ಷಣೆಯನ್ನು ಮಾಡುತ್ತಿದ್ದೇನೆ. ಆದರೆ ಹಿರಿಯರಿಂದ ಕಾರ್ಯರೂಪವಾಗಿ ಬಂದಿರುವ ತೆರಿಗೆಯನ್ನು ವಿರೋಧಿಸುವ ಹಿನ್ನೆಲೆಯನ್ನು ನಿಮ್ಮ ಮತ್ತು ನಿಮ್ಮ ಮಕ್ಕಳ ಹಕ್ಕಿಗೆ ಒಳಗಾಗಿರುವ ರಾಜ್ಯಗಳು ಮೂಡಬಿದ್ರೆ ಉಳ್ಳಾಲಗಳೆರಡೆ. ಇಲ್ಲಿ ನಾವು ಸ್ವತಂತ್ರರು, ನಾವು ನಿರ್ಣಯಿಸಿದಂತೆ ನೀವು ನಡೆದುಕೊಳ್ಳಬೇಕು. ಆದರೆ ಈ ರಾಜಕೀಯ ವ್ಯವಸ್ಥೆಯಲ್ಲಿ ಇಲ್ಲ ಸಲ್ಲದ ಧೋರಣೆಗಳನ್ನು ತೊಳೆಯುವುದಾದರೆ ನೀವು ಮತ್ತು ನಿಮ್ಮ ಮಕ್ಕಳು ಈ ರಾಜ್ಯವನ್ನೇ ಬಿಟ್ಟು ಹೋಗಬಹುದು. ರಾಜ್ಯವನ್ನು ಬಿಟ್ಟು ಹೋಗಬೇಕೆಂಬ ಒತ್ತಾಯವಿಲ್ಲ. ಆದರೆ ಈ ರಾಜ್ಯದ ರಾಜಕೀಯ ವ್ಯವಸ್ಥೆಯಲ್ಲಿ ರಾಣಿಯರ ಅಧಿಕಾರವಿರಬಾರದೆಂಬ ಸೂಚನೆ ಇತ್ತೆ ಅಷ್ಟೇ. ಬೇಡುವವರಿಗೆ ನೀಡಲಾಗದ ಕ್ಷಾಮ ತುಳುನಾಡಿಗೆ ಬಂದಿಲ್ಲ. ತೆರಿಗೆ ತೆತ್ತು ನಿಶ್ಚಿತೆಯಿಂದ ನೀಡುವುದೇ ಪ್ರಜೆಗಳ ಒಮ್ಮತದ ಆಸೆ.
ಯಾವ ನಿಮಗೆ ಕೊಡುವಂತದ್ದು? ನಿಮ್ಮ ಹಿರಿಯರು ಭಾರತದಲ್ಲಿ ಮಾಡಿದ್ದ ಸ್ವತ್ತನ್ನು ನಾವು ಕಂಡಿದ್ದೇವೆ. ನೀವು ಹೀಗೆ ನನಗೆ ಕೊಡುತ್ತಿಲ್ಲ ಬೇರೆ ಯೋಚಿಸಿದರೆ ನಾವು ನಿಮಗೆ ಬುದ್ಧಿಕಲಿಸಬೇಕಾಗುತ್ತದೆ. ಯಾಕೆ ಬುದ್ಧಿಕಲಿಸಬೇಕಾಗುತ್ತದೆ? ಎಲ್ಲಿಂದಲೋ ಓಡಿ ಬಂದು ನಮ್ಮ ಅಂಗಳದಲ್ಲಿ ಮಾರುಕಟ್ಟೆ ಬೀಳುವಿದ್ದ ನೀವು ಅಂಗಳದಲ್ಲಿ ಯಜಮಾನರನ್ನೇ ಮಾಡಿದ್ದೀರಿ. ನೀವು ನಮ್ಮ ಸಮುದ್ರದಲ್ಲಿ ಮೀನು ಹಿಡಿತೀರಿ, ಅದು ನನಗೆ ಬರುತ್ತೀರಿ. ಪರೀಕ್ಷಿಸಬೇಡ. ಜೀವದಿಂದ ಉಳಿಯಬೇಕೆಂಬ ಆಸೆ ಇದ್ದರೆ ನೇರವಾಗಿ ನಿನ್ನ ಮೂಲ ಸ್ಥಾನಕ್ಕೆ ಹರಡು. ಇಲ್ಲವಾದರೆ ನಿಮ್ಮ ಲೋಕಕ್ಕೆ ನಾವು ಬೇಟೆಯಾಡುವವರಲ್ಲ. ನಮ್ಮ ಶ್ರೀಕೋಟೆಯಲ್ಲಿ ಸಂಸ್ಕಾರ ಕೊಡದಿದ್ದರೆ ಈ ಉಳ್ಳಾಳವನ್ನೇ ಅಗ್ನಿಗಾಹುತಿ ಮಾಡುವೆನು. ಏನು? ಉಳ್ಳಾಳವನ್ನು ಅಗ್ನಿಗಾಹುತಿ ಮಾಡುತ್ತೀರಾ? ನಿಮ್ಮ ನಿಕೃಷ್ಟ ವರ್ತನೆಯನ್ನು ಕಂಡು ಬೆದರುವಷ್ಟು ಬಡವರಲ್ಲ ನಾವು. ನಮ್ಮ ನರನಾಡಿನಲ್ಲಿ ನರ್ತಿಸುತ್ತಿದೆ ಗೌರವಕೃತ ಮಾನವೀಯ ರಕ್ತ. ಹೊಗಳುವ ಶುನಕ ಕಚ್ಚುವುದೆಂದು ನಾವು ಮೌನವಾಗಿದ್ದರೆ ಕಚ್ಚುವ ಕುಹಕದಿಂದಲೇ ಹೊಗಳುವ ನಿಮ್ಮನ್ನು ನೀಲ ಪಡುವನ ಕಡಲಿನ ಮೇಲೆ ಎಸೆದು ನೀಲ ನೀರಿನ ಮೇಲೆ ಸೂರ್ಯಾಸ್ತಮಾನದ ಉದಿರ ಬಣ್ಣ ತೋರುವಂತೆ ತೋರಿದು ಬಿಡಬಲ್ಲವು ನಿಮ್ಮ ನೆತ್ತರದ ಜಾಗೃತೆ. ನೀವು ಹೆಣ್ಣು, ಧೈರ್ಯದಿಂದ ಬಾಳಬೇಕಾದರೆ ನಿಮ್ಮ ಸಹಾಯದಿಂದ ಈ ಮಾನವಂತ ಬಾಳುವೆಯನ್ನು ಉಳಿಸಿಕೊಳ್ಳಬೇಕೆ? ಉಳ್ಳಾಳದ ಮಣ್ಣಲ್ಲಿ ತೋಡವರ ನೆತ್ತರು ಇಂಗಿ ಹೋಗಲೇಬೇಕೆಂದು ನಿರೀಕ್ಷೆ ಆಗಿದ್ದರೆ ನಿಮ್ಮಂತಹ ದ್ರೋಹಿಗಳಿಗೆ ದಾಸರಾಗುವ ಬದಲು ನಮ್ಮ ಕೊನೆ ಉಸಿರೇ ಈ ತೋಡವರ ಕೀರ್ತಿಗೆ ಕಲಶವಾಗಲಿ. ಸೇನಾಧಿಪತಿ ಹೋರಾಡಿ, ನಾಳೆ ನಮ್ಮ ಸೈನಿಕರು ಉಳ್ಳಾಳವನ್ನು ಮುತ್ತಿ ಈ ಮರದ ಕೋಟೆ ಉರಿಸಲಿ. ಸರಿ. ನಿಮ್ಮಡಿಯ ಕಾಮಗಾರರ ಅಹಂಕಾರ, ಚಂದಯ್ಯ ಶೆಟ್ಟಿಯ ದಾಹ ಪರಿವಾರ. ಓ ತವಳಲಿ ತುಳುವ ನಾಡೆ, ನೀನು ಹತವಾಗಿ, ನೀನು ಹತವಾಗಿ. ಇಲ್ಲಿ ನೋಡಿ ಕಾಕ, ಎನ್ನ ಮನದ ಅಳತೆ ಅರಿಯದೆ ಎನ್ನೊಳಗ ಕತ್ತರಿಸಿ ಸಾಕುವುದೇ? ಏ ತೋಳವರ ನೆತ್ತರೆ, ನಿನ್ನ ಮೇಲಾನೆ, ಸೂರ್ಯ ಸೋಮನಾಥನ ಮೇಲಾನೆ. ಪೋರ್ಚುಗೀಸರ ಬಳಿಯೇ ನನ್ನ ಬಾಯಿನ ಗುರಿ. ಜೈ ಸೋಮನಾಥ, ಜೈ ಸೋಮನಾಥ.
ಪ್ರತಿಜ್ಞೆಗೆ ಸ್ವಾಗತಾರ್ಹ. ನಿಮ್ಮ ಕೆಚ್ಚಿನ ಕತ್ತಿಯ ಅರಗಿಗೆ ಪೋರ್ಚುಗೀಸರು ಬಲಿಯಾಗಲಿ. ನಾನು ಹೊರಟೆ ದ್ರೌಪದಿಯಂತೆ ಈ ಕರಾಳ ರಾತ್ರಿ ಚೆಂಡಿಕೆಯಾಗಿ. ನನಗೆ ಸುಖ ದುಃಖಗಳಿಲ್ಲ, ಅರಮನೆ ಬೇಕಾಗಿಲ್ಲ. ಬೇಕಾಗಿರುವುದು ಪೋರ್ಚುಗೀಸರ ರಕ್ತ. ಹಿಡೀರಿ ಕೊಳ್ಳಿ, ಸುಡೀರಿ ಹಡಗು. ಜೈ ಸೋಮನಾಥ. ಹೀಗಿದ್ದ ಕಕ್ಕ ಯುದ್ಧ ಸಾರಿ ಮೋಸದಿಂದ ಸೋತು ತಲಪಾಡಿ ಕೋಟೆಗೆ ಓಡಿ ಹೋಗಿ ತಲೆಮರೆಸಿಕೊಂಡಿದ್ದಾಳೆ. ಈ ಕಡೆ ಕಾಮರಾಯ ಪೋರ್ಚುಗೀಸರೊಂದಿಗೆ ಉಳ್ಳಾಲಕ್ಕೆ ಬೆಂಕಿಡುತ್ತಾನೆ. ಚಂದ್ರಯ್ಯ ಶೆಟ್ಟಿ ಅಪಕನ ಹಸಗುಸು ಚಂದ್ರಶೇಖರೊಡೆಯನನ್ನು ಕೊಲೆ ಮಾಡುತ್ತಾಳೆ. ಇದನ್ನು ಕಣ್ಣಾರೆ ಕಂಡ ಬಾಗಿ ಚಂದ್ರಯ್ಯ ಶೆಟ್ಟಿಯನ್ನು ಕತ್ತಿಯಿಂದ ಇರಿದುಕೊಳ್ಳುತ್ತಾಳೆ. ತಲಪಾಡಿಗೆ ಓಡಿ ಹೋದ ಅಬ್ಬಕ್ಕ ಮುಸಲ್ಮಾನರ ಮುಖವೀರರ ಹಾಗೂ ಜಾಮೋರಿ ಅರಸರ ಸಹಾಯದಿಂದ ಸೈನ್ಯ ಕಟ್ಟುತ್ತಾಳೆ ಮತ್ತು ಯುದ್ಧ ಸಾರುತ್ತಾಳೆ. ಪೋರ್ಚುಗೀಸರು ಮೋಸಕ್ಕೆ ಬಲಿಯಾಗುತ್ತಾರೆ. Yeah.